ಇವತ್ತಿನ ಬೈರಮಂಗಲ ಮತ್ತೆ ಕೆಂಚಗಾರನಹಳ್ಳಿ ಭಾಗದ 26 ಹಳ್ಳಿಗಳು 9 ರೆವಿನ್ಯೂ ಗ್ರಾಮಗಳು ಸೇರಿ ಇವತ್ತಿನ ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಯಾವುದೇ ಒಂದು ರಾಜಕೀಯದ ಒಂದು ಲಾಭ ನಷ್ಟದ ಲೆಕ್ಕಾಚಾರಕ್ಕೋಸ್ಕರ ಅಲ್ಲ, ಬದಲಾಗಿ ಇವತ್ತು ನಮ್ಮೆಲ್ಲರ ಮೇಲೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ. ಕಾರಣ ಈಗಾಗಲೇ ಈ ಭಾಗದ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಂಜಣ್ಣ ಅವರು ಮಾತನಾಡಿದ್ದಾರೆ. ಜೆಡಿಎಸ್ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರ ನೇತೃತ್ವದಲ್ಲಿ ಜನತಾದಳ ಪಕ್ಷದ ಬಹುತೇಕ ಶಾಸಕರು ಕೂಡ ಇವತ್ತು ನಿಮ್ಮ ಮುಂದೆ ಇದ್ದಾರೆ. ಒಬ್ಬ ಪಕ್ಷದ ಸಣ್ಣ ಕಾರ್ಯಕರ್ತನು ಕೂಡ ಕೇವಲ ಹಳೆ ಮೈಸೂರು ಕ್ರಾಂತಿಗೆ ಸೀಮಿತವಾಗಿಲ್ಲ, ಇವತ್ತು ರೈತರ ಹೋರಾಟಕ್ಕೆ ನಿಮ್ಮ ಬೆಂಬಲಕ್ಕೆ ನಿಂತು ಇವತ್ತು ಅನೇಕ ಜಿಲ್ಲೆಗಳಿಂದ ರಾಜ್ಯಾದ್ಯಂತ ಕಾರ್ಯಕರ್ತ ಬಂಧುಗಳು ಬಂದು ಭಾಗವಹಿಸಿದ್ದಾರೆ. ನಾನು ಪ್ರಾರಂಭದಲ್ಲೂ ಕೂಡ ಹೇಳ್ತಾನೆ ಬಂದಿದ್ದೇನೆ, ಇವತ್ತಿನ ಈ ಒಂದು ಪಾದಯಾತ್ರೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ, ಯಾವುದೇ ಒಂದು ರಾಜಕಾರಣದ ನಮ್ಮ ಲಾಭ ನಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ, ಬದಲಾಗಿ ಇವತ್ತು ರೈತರ ಬದುಕು ಇವತ್ತು ಬೀದಿಗೆ ಬರ್ತಾ ಇರ್ತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ನಮ್ಮೆಲ್ಲರ ಕೂಡ ಒಂದು ಜವಾಬ್ದಾರಿ ಇದೆ. ಅದನ್ನ ಅರ್ಥಕೊಂಡು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಸುಮಾರು 11 ಕಿಲೋಮೀಟರ್ ಪಾದಯಾತ್ರೆಯನ್ನ ಅಂಚಿಪುರ ಗ್ರಾಮದಿಂದ ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹೊಸೂರಿನವರೆಗೂ ಹೋಗಿ ತಲುಪತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾ ರೈತರ ಜೊತೆಯಲ್ಲಿ ಜನತಾದಳ ಪಕ್ಷ ಕೇವಲ ಭಾಷಣಕ್ಕೆ ಸೀಮಿತವಾಗಿಲ್ಲ, ನಿಜಕ್ಕೂ ನಿಮ್ಮ ಜೊತೆಯಲ್ಲಿ ವಾಸ್ತವ ಸ್ಥಿತಿಯಲ್ಲಿ ಗಟ್ಟಿಯ ನಿಲುವಿಂದ ನಿಮ್ಮ ಜೊತೆಯಲ್ಲಿ ಜನತಾದಳ ಪಕ್ಷ ನಿಂತಿದೆ ಅಂತಕ್ಕಂಥದ್ದನ್ನ ಇವತ್ತು ಬಹುಶಃ ಒಂದು ದಿನದ ಪಾದಯಾತ್ರೆಯಿಂದ ನಾವು ಇದನ್ನ ಸಾಬೀತು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕೇವಲ ಒಂದು ಆರಂಭ ಅಷ್ಟೇ. ಒಂದು ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಿನ್ನೆ ಮೊನ್ನೆ ಏನಾಗಿದೆ ನೋಡಿದ್ದೀರಿ, 7 ಜನ ಇವತ್ತು ಚೆಕ್ಕನ್ನ ಈಸ್ಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಯಾರು ಚೆಕ್ಕನ್ನ ಪಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅವ್ರಿಗೆ ಸರಿ ಅನ್ಸಿದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಯಾರು 95% ಹೆಚ್ಚು ರೈತರು ಈ ಭಾಗದಲ್ಲಿ 2 ಪಂಚಾಯಿತಿ ಸೇರಿರ್ತಕ್ಕಂಥ ರೈತರು ಇವತ್ತು ನಿಮ್ಮನ್ನ ಬಂದು ಸರ್ಕಾರದ ಯಾವುದೇ ಅಧಿಕಾರಿಗಳಾಗಿ ಇಲ್ಲಿ ನೀವು ಗೆಲ್ಲಿಸಿ ವಿಧಾನಸೌಧ ಮೆಟ್ಟಿಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿ ಸೌಜನ್ಯಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ಬಂದು ನಿಂತು ನೀವು ಭೂಮಿಯನ್ನ ಕೊಡ್ಲಿಕ್ಕೆ ಸಿದ್ಧಿರ್ತೀರಾ, ಭೂಮಿಯನ್ನ ಕೊಡ್ಲಿಕ್ಕೆ ತಯಾರಿದ್ದೀರಾ. ಭೂಮಿಯನ್ನ ಕೊಟ್ಟರೆ ನಿಮ್ಮ ಜೀವನ ಮುಂದೆ ಯಾವ ರೀತಿ ರೂಪಿಸ್ತೀವಿ ಅಂತಕ್ಕಂಥ ಕನಿಷ್ಠ ಆತ್ಮವಿಶ್ವಾಸವನ್ನ ಕೂಡ ತುಂಬಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಮಾಡಲಿಲ್ಲ. ಹಾಗಾಗಿ ಒಂದು ಮಾತನ್ನ ಹೇಳ್ತಾರೆ, 450ಕ್ಕೂ ಹೆಚ್ಚು ದಿನ ಅಂದ್ರೆ 16 ತಿಂಗಳು ಕಳೆದೋಗಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ಇಲ್ಲಿರ್ತಕ್ಕಂಥ ಮಂಜಣ್ಣವರಾಗ್ಲಿ, ಇದು ನಾವು ಮೊದಲನೇ ದಿನ ಇಲ್ಲಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದಲ್ಲ, ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಿದೆ. ಅದನ್ನ ನೋಡಿ ನಾವು ಬಂದಿರತಕ್ಕಂಥದ್ದಲ್ಲ. ರಾಜಕೀಯವಾಗಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ನೀವು ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣ ಅವರಿಗೆ ತೋರಿಸಿರ್ತಕ್ಕಂಥ ಪ್ರೀತಿ, ಕೊಟ್ಟಿರ್ತಕ್ಕಂಥ ಗೌರವಕ್ಕೆ ತಲೆಬಾಗಿ ಇವತ್ತು ನಿಮ್ ಜೊತೆ ನಿಲ್ತಕ್ಕಂಥ ಒಂದು ಕೆಲಸ ದೇವೇಗೌಡರ ಕುಟುಂಬದ ಇವತ್ತು ನಿಖಿಲ್ ಕುಮಾರಸ್ವಾಮಿಯ ಒಂದು ಆದ್ಯ ಕರ್ತವ್ಯ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತು ನೋಡ್ತಾ ಇದ್ದೇವೆ, ಫಲವತ್ತಾದಂತ ಒಂದು ಭೂಮಿಯ ಸಾಕಷ್ಟು ಜನ ಯೂಟ್ಯೂಬರ್ಸ್, ಸಾಕಷ್ಟು ಜನ ಮಾಧ್ಯಮ ಮಿತ್ರರು, ಇಲ್ಲಿರ್ತಕ್ಕಂಥ ಯುವಕ ಮಿತ್ರರು ಟಿವಿ ನೋಡಿದ್ರೆ ನೀವು ಮಾತಾಡ್ತಾ ಇದ್ದೀವಿ, ಪ್ರತಿಯೊಂದು ಅಂಶ ಗಮನಿಸ್ತಾ ಇದ್ದೇನೆ ನಾನು. ನಿಮ್ಮಲ್ಲಿ ಇರ್ತಕ್ಕಂಥ ಆಕಾಂಕ್ಷೆ ಏನಿದೆ, ಇಲ್ಲಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದ್ದನ್ನ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡಾಗ ಹೇಳಿದೆ. ರಾತ್ರಿ ಜೂನ್ 12ನೇ ತಾರೀಕು ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ತಾರೆ. 3 ಹಳ್ಳಿಗಳು ಕವರ್ ಆಗ್ತದೆ. ಅದರಲ್ಲಿ ಸರಿಸುಮಾರು 755 ರೈತ ಕುಟುಂಬಗಳಲ್ಲಿ 641 ರೈತರು, ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ಯಾವ ರೀತಿ ನಾವು ಇದನ್ನ ಕ್ಯಾಟಗರೈಸ್ ಮಾಡಿದೀವಿ ಅಂದ್ರೆ, 1 ಎಕರೆಗಿಂತ ಕಮ್ಮಿ ಭೂಮಿಯನ್ನು ಇಟ್ಕೊಂಡಿರ್ತಕ್ಕಂಥವರು 81% ಜನ ಇವತ್ತು ಈ 3 ಹಳ್ಳಿಗಳಲ್ಲಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ. ಎಲ್ಲ ಹೋಗ್ತಿಲ್ಲ, ಎಲ್ಲಿ ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ?
ಒಂದು ಮಾತು ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಬರ್ತಾರೆ ದಂಡಾಳಿಗಳನ್ನ ಬಿಟ್ಟಿದ್ದಾರೆ. ಮಂಜಣ್ಣವ್ರು ಕೇಳಿದೆ, ಹೊಸೂರು ಗ್ರಾಮಕ್ಕೆ ಹೋಗಿದ್ವಿ, ಯಾರು ಮಂಜಣ್ಣ ಇದು ರೈತರ ಮುಖ ಕಾಣ್ತಾ ಇಲ್ವಲ್ಲ ಅಂತ. ಮಂಜಣ್ಣನ ಗಾಡಿ ಕುತ್ಕೊಂಡು ಹೇಳಿದ್ರು, ಇಲ್ಲ ಇಲ್ಲ ಒಂದಷ್ಟು ಜನ ದಂಡಾಳಿಗಳು ಬಿಟ್ಟವ್ರೆ, ದಿನ ಬೆಳಗ್ಗೆ ತಲೆ ಕೆಡಿಸ್ತಾರೆ, ನೀವೇನಾದ್ರೂ ಕೋರ್ಟ್ ಕಟ್ಟೇರಿ ಅಂತ ಹೋದ್ರೆ ಮತ್ತೆ ನಿಮ್ಗೆ ಇರ್ತಕ್ಕಂಥ 1 ಎಕರೆ ಭೂಮಿನೂ ಅದ್ರಲ್ಲಿ ಅರ್ಧ ಎಕರೆ ನೀವು ವಕೀಲರಿಗೆ ಬರ್ಕೊಡ್ಬೇಕಾಗ್ತದೆ, ದಯವಿಟ್ಟು ಕೊಟ್ಬಿಡಿ ಎಲ್ಲ ಅಂತಕ್ಕಂಥದ್ದನ್ನ ಒಳಗಡೆಯಿಂದ ಕೂತ್ಕೊಂಡು ವ್ಯವಸ್ಥಿತವಾಗಿ ಸಂಸದ ರೂಪಿಸ್ತಾ ಇದ್ದಾರೆ. ಅದಕ್ಕೆ ಕುಂಭ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ದಯವಿಟ್ಟು ನಿಮ್ಮಲ್ಲಿ ಒಗ್ಗಟ್ಟು ಯಾವುದೇ ಕಾರಣಕ್ಕೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಮ್ಮ ರೈತರಲ್ಲಿ ಒಗ್ಗಟ್ಟನ್ನ ಮುರಿತಕ್ಕಂಥ ಪ್ರಯತ್ನ ಆಗ್ತಾ ಇದೆ. ನೀವು 9 ದಿನದಿಂದ ಇವತ್ತು ಯಾವ ರೀತಿ ಗಟ್ಟಿ ನಿಲುವಿಂದ ನಿಂತಿದ್ದೀರಿ, ನೀವು ಇದೇ ಗಟ್ಟಿ ನಿಲುವಿಂದ ನಿಂತ್ರೆ ಯಾರು ಕೂಡ ಅರ್ಧ ಇಂಚ್ ಭೂಮಿಯೂ ಕೂಡ ಇವತ್ತು ನಿಮ್ಮ ಭೂಮಿಯನ್ನು ಕಸ್ಕೊಳ್ತಕ್ಕಂಥದ್ದಾಗ್ಲಿ ವಶಪಡಿಸ್ಕೊಳ್ತಕ್ಕಂಥದ್ದಾಗ್ಲಿ ಸರ್ಕಾರ ಮಾಡ್ತಕ್ಕಂಥದ್ದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಶಾರದಮ್ಮನವರು ಕೂಡ ಬಂದಿದ್ದಾರೆ, ಶಿವಮೊಗ್ಗ ಗ್ರಾಮಾಂತರದ ಶಾಸಕರು ಅಮ್ಮ ಅವರು ಭಾಗವಹಿಸಿದ್ದಾರೆ, ಕಡಿಯಮ್ಮನವರು ಎಲ್ಲರೂ ಕೂಡ ಇದ್ದೇವೆ. ನಮ್ಮ ಕರ್ತವ್ಯ ಇದೆ ಇವತ್ತು. ಹಾಗಾಗಿ ಇನ್ನೊಂದು ಮಾತನ್ನ 2-3 ಅಂಶಗಳನ್ನ ತಿಳಿಸ್ತೇನೆ. ನಿಮಗೆ ಗೊತ್ತಿದೆ, ನಾನು ಪತ್ರಿಕಾಗೋಷ್ಠಿ ಕರೆದು ಒಂದು ಮಾತನ್ನ ಹೇಳಿದೆ. ಇವತ್ತು ಈ ಪ್ರಾಜೆಕ್ಟ್ ನ ಮಾಡ್ತಕ್ಕಂಥದ್ದಕ್ಕೆ ಇದರ ಸಂಪೂರ್ಣ ವೆಚ್ಚ ಎಷ್ಟಪ್ಪ ಅಂದ್ರೆ 18,000 ಕೋಟಿ. ಆ 18,000 ಕೋಟಿಯಲ್ಲಿ ಹುಡುಕೋದಿಂದ ಇವತ್ತು ಲೋನ್ ಅನ್ನ ತಗೊಂಡು ಬರ್ಲಿಕ್ಕೆ ಸ್ಯಾಂಕ್ಷನ್ ಲೆಟರ್ ಕೂಡ ತಗೊಂಡ್ ಬಂದಿದ್ದಾರೆ. ಆ ಸ್ಯಾಂಕ್ಷನ್ ಲೆಟರ್ ಅಲ್ಲಿ ಏನ್ ಬರ್ತಿದ್ದಾರಪ್ಪ ಅಂದ್ರೆ, ರೈತರ ಹತ್ರ ನೀವು ಹೋಗಿ ಸಹಿ ಹಾಕ್ಸ್ಕೊಂಡಿದ್ದೀರಾ, ರೈತರ ಒಪ್ಪಿಗೆಯನ್ನು ಪಡೆದಿದ್ದೀರಾ ಅಂತಕ್ಕಂಥದ್ದನ್ನ ಇವತ್ತು ಹುಡ್ಕೋದವ್ರು ಕೇಳ್ತಾ ಇದ್ದಾರೆ. ನೀವ್ ಯಾವ್ದೇ ವೈಯಕ್ತಿಕವಾಗಿ ಏನಾದ್ರೂ ಹೋಗ್ಬಿಟ್ಟು ಬ್ಯಾಂಕ್ಗೆ ಲೋನ್ ಅಪ್ಲೈ ಮಾಡಿದಾಗ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಅಡಮಾನ ಮಾಡಬೇಕು ಅಂತಾರೆ, ಜೊತೆಗೆ ನಿಮಗೆ ನಾವು ಸಾಲವನ್ನ ಕೊಡಬೇಕು ಅಂತ ಕೇಳ್ತಾರೆ. ಸರ್ವೇ ಸಾಮಾನ್ಯ ಅಲ್ವಾ? ಅದೇ ರೀತಿ ಸರ್ಕಾರಕ್ಕೂ ಕೂಡ ಹುಡುಕೋದಿಂದ ಇವತ್ತು ಲೋನ್ ಅನ್ನ 12,000 ಕೋಟಿಯನ್ನ ಏನು ತಗೊಳಕ್ಕೆ ಸ್ಯಾಂಕ್ಷನ್ ಲೆಟರ್ ತಗೊಂಡ್ಬಂದಿದ್ದಾರೆ. ಯಾವ ಕಾರಣಕ್ಕೂ ಕೂಡ 10 ರೂಪಾಯಿ ಬಿಡುಗಾಸು ಬಿಡುಗಡೆ ಆಗೋದಿಲ್ಲ. ಅಲ್ಲೆಲ್ಲೋ PMRD ಬೆಂಗಳೂರುದು ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಆಸ್ತಿ ಪಾಸ್ತಿ ಅದನ್ನ ಅಡಮಾನ ಇಟ್ಟಿದ್ದಾರೆ. BDA ಈಕ್ವಿಟಿ 2,000 ಕೋಟಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 87% ಲೋನ್ ಅನ್ನ ತಗೊಂಡು ಸಾಲ ತಗೊಂಡು ಈ ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾರ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾರ ಪ್ರಗತಿಗೋಸ್ಕರ ಮಾಡ್ತಾ ಇದ್ದಾರೆ? ನಿಮ್ ಕೈಗಳಲ್ಲಿ ಬೋರ್ಡ್ ಇಟ್ಕೊಂಡಿದ್ದೀರಿ. 33,500 ಕೋಟಿ ಅಂತಕ್ಕಂಥ ಲಾಭವನ್ನ ಯಾವ ರಿಯಲ್ ಎಸ್ಟೇಟ್ ಕಂಪನಿಗಳು ಕೊಡಕೊಂಡಿದ್ದೀರಿ, ಯಾವ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಂಡಿದ್ದೀರಿ? ಆ ಅನುಕೂಲದಲ್ಲಿ ನಿಮಗೆ ಬರ್ತಕ್ಕಂಥ ಆದಾಯ ಎಷ್ಟು, ನೀವು ಮಾತಾಡ್ಕೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಏನು? ಇದನ್ನ ದಯವಿಟ್ಟು ಕೇಳಬೇಕಣ್ಣ. ನಾವೆಲ್ಲ ಕುತ್ಕೊಂಡು ಇವತ್ತು ಅಷ್ಟು ಸುಲಭವಾಗಿ ರೈತರು ಬರ್ತಕ್ಕಂಥವ್ರಲ್ಲ. ನಮಗ್ ಗೊತ್ತಿದೆ, ನೀವೆಲ್ಲ ಶ್ರಮಜೀವಿಗಳು. ಅತಿವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ನೀವು ಬೇರೆ ಇನ್ಯಾವುದು ವಹಿವಾಟುಗಳು ವ್ಯಾಪಾರಗಳು ಓದಂತವ್ರಲ್ಲ, ತಲೆ ಹಾಕ್ತಂತವ್ರಲ್ಲ. ಕಷ್ಟನೋ ಸುಖನೋ ಭೂಮಿಕಾಯಿಯನ್ನ ನಂಬ್ಕೊಂಡು ಇವತ್ತು ಬದುಕನ್ನ ಕಟ್ಕೊಂಡಿದ್ದೀರಿ. ಕಣ್ಣಾರೆ ನೋಡಿದ್ದೇನೆ. ನಮ್ಮ ಮಂಜಣ್ಣವ್ರ ಜೊತೆ ನಡಿ ಮಂಜಣ್ಣ ವಾಸ್ತವ ಸ್ಥಿತಿ ಏನಿದೆ ಅಂತಕ್ಕಂಥದ್ದು ನಮ್ಮ ಮಾಧ್ಯಮದ ಮಿತ್ರರನ್ನು ಕೂಡ ಕರ್ಕೊಂಡು ಹೋಗುವಂತ ಬಂದಿದ್ವು. ನೋಡಿದ್ದೇವೆ. ಹೈನುಗಾರಿಕೆಯನ್ನ ಮಾಡ್ತಕ್ಕಂಥ ಮಂಜಣ್ಣವ್ರು ಬರ್ಬೇಕು ದಯವಿಟ್ಟು. ಹೈನುಗಾರಿಕೆಯ ಮೇಲೆ ಜೀವನವನ್ನ ರೂಪಿಸಿರ್ತಕ್ಕಂಥ ಅತಿ ಸಣ್ಣ ರೈತ, ಜಮೀನು ಇಟ್ಕೊಂಡಿಲ್ಲ, ಗುತ್ತಿಗೆಗೆ ಭೂಮಿಯನ್ನು ಪಡ್ಕೊಂಡಿದ್ದಾರೆ. ಕೊನೆಗೆ 5, 6, 7, 8 ಹಸಗಳನ್ನ ಸಾಕೊಂಡು ಕೊನೆಗೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಏನಿದೆ ಆ ಆಧಾರದ ಮೇಲೆ ಗೌರವಿತವಾಗಿ ಅವ್ರ ಮನೆ ನಡೀತಾ ಇದೆ. ತರಕಾರಿ ಬೆಳಿತೀರಿ, ರೇಷ್ಮೆ ಬೆಳಿತೀರಿ, ತೆಂಗಿದೆ, ಮಾವಿದೆ, ಅಡಿಕೆ ಇದೆ, ರೇಷ್ಮೆ 50% ಹೆಚ್ಚು ರೇಷ್ಮೆ ಮೇಲೆ ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದೀರಿ. ತರಕಾರಿ ಬೆಳೀತಾ ಇದ್ದೀರಿ. ಋಷಭಾವತಿ ನದಿ ಇವತ್ತು ಕಲುಷಿತ ಕಾಣ್ತಾ ಇದೆ. ಯಾರು ನೀವು ಬೆಳೆದಂತ ತರಕಾರಿ ತಗೊಳ್ಳೋದಿಲ್ವೇ ಮಾರ್ಕೆಟ್ ಅಲ್ಲಿ? ಹೇಳ್ತಾವ್ರೆ, ಈಗ ಹೇಳ್ತಾವ್ರೆ, ಅಪಪ್ರಚಾರ ಶುರು ಮಾಡವ್ರೆ. ಏನ್ ಇಷ್ಟು ವರ್ಷ ಏನಪ್ಪ ತಲೆಮಾರುಗಳಿಂದ ಬೆಳ್ಕೊಂಡ್ಬಂದು ಮಾರುಕಟ್ಟೆಗೆ ಹಾಕಿ ತರಕಾರಿಗಳು ಅದರಿಂದ ಬರ್ತಕ್ಕಂಥ ಆದಾಯದ ಮೇಲೆ ಜೀವನ ಮಾಡ್ತಾ ಇದ್ದೀವಿ. ಈಗ ಋಷಭಾವತಿ ನದಿ ಕಲುಷಿತಗೊಂಡು ಬಿಟ್ಟಿದೆಯಂತೆ. ಅಲ್ಲ, ಹೈನುಗಾರಿಕೆ ಹೇಳಿದ್ನಲ್ಲ, 6 ರಿಂದ 7 ಲಕ್ಷ ಲೀಟರ್ ಮನಸ್ಸುಗಳ ಕಲುಷಿತ ಆಗಿದೆ ಕಾರಣ. ನಾನು ನೋಡೋಣ, ಇನ್ನೊಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ದಯವಿಟ್ಟು ಒಂದು ಅಪಪ್ರಚಾರವನ್ನ ಒಂದಲ್ಲ 100 ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ.
ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ. ತಾಂತ್ರಿಕವಾಗಿ ಬಂದು ಕೂತ್ಕೊಂಡು ನಿಮ್ಗೆ ಇರ್ತಕ್ಕಂಥ ವಾಸ್ತವಾಂಶದ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಬರೀ ಸುಳ್ಳನ್ನೇ ಹೇಳ್ಕೊಂಡು ಸುಳ್ಳನ್ನೇ 3 ಬಾರಿ ಹೇಳಿದ್ರೆ ಅದನ್ನ ತಲೆ ಮೇಲೆ ಹೊಡೆದು ಸತ್ಯಾಗಿ ಸಾಬೀತು ಮಾಡ್ತೀನಿ ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿರ್ತಕ್ಕಂಥ ಕೆಲವು ರಾಜಕಾರಣಿಗಳ ನಡೆಗಳೇನಿದೆ, ಒಂದು ಮಾತನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇಲ್ಲಿರ್ತಕ್ಕಂಥ ಶಾಸಕರಿಗೆ ಮಂಜಣ್ಣವರು ಉತ್ತರ ಕೊಡ್ತಾರೆ. ನಾನು ಇನ್ನೂ ಸವಿಸ್ತಾರವಾಗಿ ಪ್ರೆಸ್ ಮೀಟ್ ಕರೆಯಲಿದೆ, ಇವತ್ತು ಕರೆದು ಮಾತಾಡ್ತೀನಿ ಮಧ್ಯಾಹ್ನ ಊಟದ ಟೈಮಲ್ಲಿ. ಆದ್ರೆ ಒಂದು ಮಾತನ್ನ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೀನಿ, ಕೇಳಿಸ್ಕೋಬೇಕು. ಕುಮಾರಸ್ವಾಮಿ ಅವರ ಕುಟುಂಬ 100 ಎಕರೆಗಿಂತ ಹೆಚ್ಚು ಜಮೀನನ್ನ ಈ ಭಾಗದಲ್ಲಿ ಹೊಂದಿದೆ ಅಂತಾರೆ. ಕೇತಗಾನಹಳ್ಳಿ ಜಮೀನು 85ನೇ ಇಸ್ವಿ, ನಿಖಿಲ್ ಕುಮಾರಸ್ವಾಮಿ ಹುಟ್ಟಿದ್ದು 88. ಹಲವಾರು ಬಾರಿ ಕುಮಾರಣ್ಣ ಅವರು ಹೇಳಿದ್ದಾರೆ ಆ ಜಮೀನನ್ನ ಕೊಂಡ್ಕೊಳ್ತಕ್ಕಂಥದಕ್ಕೆ ಕುಮಾರಣ್ಣ ಅವರ ಅವತ್ತೇನು ಸಕ್ರಿಯ ರಾಜಕಾರಣದಲ್ಲಿ ಇರಲಿಲ್ಲ.